ಇಂದಿನ ಧ್ಯಾನಕ್ಕೆ ಆಧಾರವಾಗಿ ಅಭಿವೃದ್ಧಿಪಡಿಸಿದನು ಎಂಬ ವಾಕ್ಯವನ್ನು ಧ್ಯಾನಿಸೋಣ. ನನಗೆ ಸಂಕಟ ಬಂದ ದೇಶದಲ್ಲೇ ದೇವರು ಅಭಿವೃದ್ಧಿಯನ್ನು ದಯಪಾಲಿಸಿದ್ದಾನೆಂದು ಹೇಳಿ ಆ ಮಗನಿಗೆ ಎಫ್ರಾಯಿಮ್ ಎಂದು ಹೆಸರಿಟ್ಟನು. ಆದಿಕಾಂಡ 41:52. ಯೇಸುವಿನ ಸನ್ನಿಧಿ ಆನಂದವೇ, ಆಪ್ತನ ಸ್ವರವದು ಅತಿಶಯವೇ. ಯೇಸುವಿನ ಸನ್ನಿಧಿ ಆನಂದವೇ, ಆಪ್ತನ ಸ್ವರವದು ಅತಿಶಯವೇ. ಅನುದಿನದ ಆಹಾರ ಕನ್ನಡದಲ್ಲಿ ನಿಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಆಧ್ಯಾತ್ಮಿಕ ಆಹಾರವಾಗಿದೆ. ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಅಭಿವೃದ್ಧಿಪಡಿಸಿದನು. ಬರಗಾಲವಾಗಿರುವ ಕ್ರಿಸ್ತ ವಿರೋಧಿಯ ಆಳ್ವಿಕೆ ಬರುವ ಮೊದಲು ಸಭೆಯಲ್ಲಿ ಮನಾಸೆಯು ಎಫ್ರಾಯಿಮ್ನಂಥವರು ಕಾಣಿಸಿಕೊಳ್ಳುವರು. ಅಂದರೇನು? ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ ಪ್ರವಾದಿಯಾದ ಎಲೀಯನನ್ನು ನಿಮ್ಮ ಬಳಿಗೆ ಕಳುಹಿಸುವೆನು ಎಂದು ಮಲಾಕಿಯ ಪ್ರವಾದನ ಗ್ರಂಥ 4:5 ಓದುತ್ತೇವೆ. ಅಂದರೆ ಎರಡನೆಯ ಬರುವಿಕೆಗೆ ಮೊದಲು ದಾರಿಯನ್ನು ಸಿದ್ಧಪಡಿಸಲು ಸ್ನಾನಿಕನಾದ ಯೋಹಾನನಂಥವರು ಎಬ್ಬಿಸಲ್ಪಡುವರು. ಯಾಕೋಬನು ತನ್ನ ಅಂತ್ಯಕಾಲದಲ್ಲಿ ಯೋಸೇಫನ ಮಕ್ಕಳಾದ ಮನಾಸೆಯನ್ನು ಎಫ್ರಾಯಿಮನ್ನು ಆಶೀರ್ವದಿಸುವಾಗ ಹಿರಿಯ ಮಗನ ತಲೆಯ ಮೇಲೆ ತನ್ನ ಬಲಗೈಯನ್ನು ಇಡದೆ, ಕಿರಿಯವನ ತಲೆಯ ಮೇಲೆ ಎಡಗೈಯನ್ನು ಇಡದೆ, ಕಿರಿಯವನ ತಲೆಯ ಮೇಲೆ ಬಲಗೈಯನ್ನಿಟ್ಟು ಆಶೀರ್ವದಿಸಿದನು. ಆದ್ದರಿಂದ ಜ್ಯೇಷ್ಠಪುತ್ರನ ಭಾಗ್ಯ ಹಿರಿಯ ಮಗನಿಗೆ ಸಲ್ಲದೆ ಕಿರಿಯವನಾದ ಎಫ್ರಾಯಿಮ್ಗೆ ಬಂದಿತು. ಇದರ ಅರ್ಥವೇನು? ಮೊದಲನೆಯವರು ಕಡೆಯವರಾಗುವರು, ಕಡೆಯವರು ಮೊದಲಿನವರಾಗುವರು. ಪಾರಂಪರ್ಯ ಕ್ರೈಸ್ತರು ಹಿಂದಿನವರಾಗುವರು. ಅನ್ಯಧರ್ಮಗಳಿಂದ ರಕ್ಷಿಸಲ್ಪಟ್ಟವರು ದೇವಪ್ರೀತಿಯಿಂದ ತುಂಬಿ ಕರ್ತನಿಗಾಗಿ ರಾತ್ರಿ ಹಗಲು ಸೇವೆ ಮಾಡಿ ಮೊದಲಿನವರಾಗುವರು. ಯಾವ ಮನುಷ್ಯನೇ ಆಗಿರಲಿ, ಕ್ರಿಸ್ತನಿಗಾಗಿ ಬಹಳ ಪ್ರಯಾಸಪಟ್ಟು ಕ್ರಯ ತೆರುತ್ತಾನೋ ಅವನು ಆತ್ಮೀಕ ಜೀವಿತದಲ್ಲಿ ವೇಗವಾಗಿ ಮೇಲೇರುವನು. ಇಸಾಕನ ಹಿರಿಯ ಮಗನಾದ ಏಸಾವನು ಒಂದು ಇಡೀ ರೊಟ್ಟಿಗಾಗಿ, ಮಾಂಸಗಾಗಿ ಜ್ಯೇಷ್ಠಪುತ್ರನ ಬಾಧ್ಯತೆಯನ್ನು ಅಸಡ್ಡೆ ಮಾಡಿದ್ದರಿಂದ ಆ ಬಾಧ್ಯತೆಯನ್ನು ಕಿರಿಯವನಾದ ಯಾಕೋಬನು ಪಡೆದುಕೊಂಡನು. ಯಾಕೋಬನ ಹಿರಿಯ ಮಗ ರೂಬೇನನು ತಂದೆಯ ಮಂಚವನ್ನು ಹತ್ತಿ ಹೊಲೆ ಮಾಡಿದ್ದರಿಂದ ಜ್ಯೇಷ್ಠಪುತ್ರ ಭಾಗವನ್ನು ಕಿರಿಯವನಾದ ಯೋಸೇಫನು ಪಡೆದುಕೊಂಡನು. ದೇವಮಕ್ಕಳೇ, ನಿಮ್ಮ ಜ್ಯೇಷ್ಠಪುತ್ರ ಭಾಗವನ್ನು ದೃಢವಾಗಿ ಹಿಡಿದುಕೊಳ್ಳಿರಿ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು ಎಂದು ಪ್ರಕಟಣೆ 3:11 ಓದುತ್ತೇವೆ. ಮಾತ್ರವಲ್ಲ, ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು ಎಂದು ಪ್ರಕಟಣೆ 3:16 ಎಂದು ದೇವರ ವಾಕ್ಯ ಎಚ್ಚರಿಸುತ್ತದೆ. ಎಫ್ರಾಯಿಮ್ ಅಂದರೆ ಅಭಿವೃದ್ಧಿ ಎಂದು ಅರ್ಥ. ಈ ಕಡೆಯ ದಿನಗಳಲ್ಲಿ ನಿಮ್ಮೊಳಗಿರುವ ಅಭಿಷೇಕ ಹೆಚ್ಚಬೇಕು, ಅಭಿವೃದ್ಧಿ ಹೊಂದಬೇಕು. ಪ್ರಾರ್ಥನೆಯ ಆತ್ಮ, ವಿಜ್ಞಾಪನೆಯ ಆತ್ಮ ಹೆಚ್ಚಬೇಕು, ಅಭಿವೃದ್ಧಿ ಹೊಂದಬೇಕು. ಈ ಅಭಿವೃದ್ಧಿಯನ್ನು ನೀವು ಬಯಸುವಿರಾ? ಒಮ್ಮೆ ಚಿಂತಿಸಿ ಪ್ರಾರ್ಥಿಸಿ ಕರ್ತನ ಬಲವಾದ ಕರಗಳಲ್ಲಿ ನಿಮ್ಮನ್ನು ತಗ್ಗಿಸಿ ಒಪ್ಪಿಸಿಕೊಡಿರಿ. ಆಗ ಆತನು ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಆಮೇನ್. ನೆನಪಿಗೆ ಯೆಶಾಯ 54:3. ನೀನು ಎಲ್ಲಾ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ, ನಿನ್ನ ಸಂತಾನದವರು ಜನಾಂಗಗಳನ್ನು ವಶಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು. ಪ್ರಿಯರೇ, ನೀವು ಆತ್ಮೀಕವಾಗಿ ಲೌಕಿಕವಾಗಿ ಬೆಳೆಯಲು ಅವಕಾಶವಿಲ್ಲದವರಾಗಿರುವಿರೋ? ನೀವು ಯಾವ ಸ್ಥಿತಿಯಲ್ಲಿದ್ದರೋ ಅಂತಹ ಸ್ಥಿತಿಯಿಂದ ಮೇಲಕ್ಕೆ ಎತ್ತಿ ಕರ್ತನು ನಿಮ್ಮ ತಲೆಯನ್ನು ಎತ್ತಿ ನಿಲ್ಲುವಂತೆ ಮಾಡುವನು. ಆಮೇನ್. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ.